ರಾತ್ರಿ ಹಗಲು ಇರುಳು ಎನ್ನದೆ ವೈಯಕ್ತಿಕವಾಗಿ ಅವರಷ್ಟಕ್ಕೆ ಸೇವೆ ಕೊಟ್ಟ ಎಲ್ಲ ನಮ್ಮ ಟೀಮ್ನ ಮೆಂಬರ್ ಆಗಲಿ ಪ್ರತ್ಯಕ್ಷವಾಗಿ ಸಹಕರಿಸಿದ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ನಮ್ಮ ಅಭಿಮಾನಿ ಹಿತೈಷಿ ಬಂಧು ಮಿತ್ರರು ಬಳಗದವರಿಗೆ ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಒಳ್ಳೆ ಕಾರ್ಯಕ್ರಮ ಆಗುವ ಹಾಗೆ ದೇವರು ಗುರುಗಳು ನಮಗೆ ಆಶೀರ್ವದಿಸಿದ್ದಾರೆ. ಇನ್ನೂ ಕೂಡ ಬರುವ ವರ್ಷ ಪ್ರತಿ ವರ್ಷ ಆಗುವಂತೆ ಆಗಲಿ ಅಂತೇಳಿ ನಾನು ಹಾರೈಸ್ತೇನೆ. ಕಾರ್ಕಳ ಟೈಗರ್ಸ್ ಅಂತ ಹೇಳಿದರೆ ಅದು ಯಾವುದೇ ರಾಜಕೀಯ ಪಕ್ಷ ಅಲ್ಲ, ಅದು ಹುಟ್ಟಿಕೊಂಡದ್ದು ಖಾಲಿ ಹುಲಿವೇಷಗೋಸ್ಕರ. ನಮ್ಮ 100 ಕಾರ್ಯಕ್ರಮ ಅದನ್ನು ಮಾಡಿದ್ದೇವೆ ಮತ್ತು ಇಂಥದ್ದು ತುಂಬ ಹಲವಾರು ಕಾರ್ಯಕ್ರಮಗಳನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಮತ್ತು ಎಲ್ಲ ಊರಲ್ಲಿ ಅವರವರ ಉತ್ಸವಗಳು ಇರ್ತದೆ. ಈ ಬಾರಿ ನಾವು ವೈಯಕ್ತಿಕ ನಮ್ಮ ಕಾರ್ಕಳ ಸಂಘಟನೆ, ನಮ್ಮ ಕಾರ್ಕಳ ಟೈಗರ್ಸ್ ಅವರ ಮೂಲಕ ನಮ್ಮ ಅಭಿಮಾನಿ ಬಳಗದವರೆಲ್ಲ ಒಟ್ಟು ಸೇರಿ ಮಾಡಿದ್ದಾರೆ. ಇಲ್ಲಿ ಎಲ್ಲ ಕಾರ್ಕಳದ್ದು ಎಲ್ಲ ಜಾತಿ ಮತ ಪಂಗಡ ಎಲ್ಲ ಏನು ನೋಡದೆ ಎಲ್ಲರೂ ಒಟ್ಟಾಗಿ ಒಂದು ಈ ಕಾರ್ಕಳ ಉತ್ಸವವನ್ನು ಮಾಡಿದ್ದಾರೆ ಮತ್ತು ಬಂದ ಜನರು ಇಲ್ಲಿ ಕಾರ್ಕಳದ ಜನ ಆಗಲಿ ಬೇರೆ ಔಟ್ಸೈಡರ್ ಜನರಾಗಲಿ ಹತ್ತಿರದ ಗ್ರಾಮದವರೆಲ್ಲರೂ ಬಂದು ಇದಕ್ಕೆ ನಮಗೆ ಸಹಕಾರ ಮಾಡಿದ್ದಾರೆ. ಎಲ್ಲ ಖುಷಿಯಲ್ಲಿ ಹೋಗಿದ್ದಾರೆ. ಹಾಗೆ ಅಂದರೆ ಇದು ಕಾರ್ಕಳದ ಫಂಕ್ಷನ್, ಇದು ಯಾವುದೇ ವೈಯಕ್ತಿಕ ಫಂಕ್ಷನ್ ಅಲ್ಲ. ನಾವು ವೈಯಕ್ತಿಕವಾಗಿ ಕಾರ್ಕಳ ಟೈಗರ್ಸ್ ಹಮ್ಮಿಕೊಂಡಿದೆ ಹೌದಾದರೂ ಸಹ ಇದು ಸಕ್ಸಸ್ಸಿಗೆ ಇಡೀ ಕಾರ್ಕಳದ ಜನತೆ ಹಿಂದೆ ಇದ್ದ ತಂಡ ಒಟ್ಟಾಗಿ ಎಲ್ಲರೂ ಶ್ರಮಿಸಿದ್ದಾರೆ. ಆ ಎಲ್ಲ ಶ್ರಮಿಕರಿಗೆ ನಾನು ಒಂದೇ ಮಾತಲ್ಲಿ ಧನ್ಯವಾದ ಹೇಳ್ತಾ ಇದ್ದೇನೆ. ವಿಶೇಷವಾಗಿ ನಮ್ಮ ಪಾರ್ಕಿಂಗ್, ನೀರಿನ ವ್ಯವಸ್ಥೆ, ಸ್ವಚ್ಛತೆ, ಅವರು ನಮ್ಮದು ಇಡೀ ಈ ಸಕ್ಸಸ್ ಇದು ಒಂದು ದೊಡ್ಡ ಭಾಗ. ಆರಕ್ಷಕ ಠಾಣೆಯವರು ನಮಗೆ ವಿಶೇಷವಾಗಿ ಈ ಸಮಯವನ್ನು ಕೊಟ್ಟಿದ್ದಾರೆ. ಇದು ದೇವತೆಗಳು ಸಹ ನಮ್ಮ ಹಿಂದೆ ಇದ್ದ ಬಲ ಕಾರಣ ಈ ಕಾರ್ಕಳೋತ್ಸವ ಸಕ್ಸಸ್ ಆಗಿದೆ. ಇವತ್ತು ಇಷ್ಟು ದೊಡ್ಡ ಕಾರ್ಯಕ್ರಮ ಇಷ್ಟು ಈಸಿಯಾಗಿ, ಎಷ್ಟು ಚಂದವಾಗಿ, ಅಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಕಾರ್ಯಾಂಗ, ನ್ಯಾಯಾಂಗ ಮತ್ತು ಶಾಸಕಾಂಗ ಈ 3 ಜನರು ಸಹ ನಮಗೆ ಎಲ್ಲ ಸಹಕಾರ ಕೊಟ್ಟಿದ್ದಾರೆ. ಇನ್ನು ನಮ್ಮ ಟೈಗರ್ಸಿಂದ ಮುಂದೆ ಆದಷ್ಟು ಇನ್ನೂ ಸಹ ಕಾರ್ಯಕ್ರಮವಾಗಲಿ. ಇದರಲ್ಲಿ ನಮ್ಮ ಟೈಗರ್ಸಲ್ಲಿ ಎಲ್ಲ ಪಕ್ಷದವರು ಇದ್ದಾರೆ. ಆ ಟೈಗರ್ಸಲ್ಲಿ ಯಾವುದೇ ರಾಜಕೀಯ ಇಲ್ಲ ಮತ್ತು ಯಾರಿಗೆ ಸಹ ಯಾವುದು ಸಹ ಸಂಶಯ ಬೇಡ. ನಾವು ನಮ್ಮ ಸಂಘಟನೆ ಬಿಟ್ಟು ಬೇರೆ ಯಾವುದೇ ಇದಕ್ಕೆ ರಾಜಕೀಯ ಆಗಲಿ ಇದಕ್ಕಾಗಿ ಇದು ಮಾಡ್ತಾ ಇಲ್ಲ. ಇದು ಖಾಲಿ ನಮ್ಮ ಕಾರ್ಕಳ ಟೈಗರ್ಸ್ ಎಲ್ಲ ಮಕ್ಕಳು ಸೇರಿ ಇವರು ಬಾಯ್ಸೋನೊಟ್ಟಿಗೆ ಸೇರಿ ಮಾಡಿದ ಒಂದು ಕಾರ್ಲೋತ್ಸವ ಅಷ್ಟೇ, ಇದಕ್ಕಿಂತ ಬೇರೆ ಎಂತ ಇಲ್ಲ. ಹಾಗಾಗಿ ಕಾರ್ಕಳದ ಎಲ್ಲ ಗ್ರಾಮಸ್ಥರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಕಾರ್ಕಳ ಉತ್ಸವ ಅಂತ ಹೇಳಿದರೆ ಎಲ್ಲರೂ ಸೇರಿ ಒಂದು ಆ ದಿನ ಎಂಥ ವೈಷಮ್ಯ, ಬೇಜಾರು, ಕೋಪ, ಗಲಾಟೆ ಎಂತ ಸಹ ಇಲ್ಲದೆ ಎಲ್ಲರೂ ಆ ದಿನ 3 ದಿನ ನಾವು ಗಮ್ಮತ್ತು ಮಾಡೋದು. ಕಾರ್ಕಳದಲ್ಲಿ ಎಂಜಾಯ್ಮೆಂಟ್ ಅಂದರೆ ಮನಸ್ಸನ್ನು ಶಾಂತಿ, ಬೇಕಾದ ಫುಡ್, ಬೇಕಾದ ವ್ಯವಸ್ಥೆ, ಮಕ್ಕಳಿಗೆ ಅದು ಮನೋರಂಜನೆ, ಅಮ್ಯೂಸ್ಮೆಂಟ್ ಪಾರ್ಕ್ ಇರಲಿ. ಇನ್ನು ಬರುವ ವರ್ಷ ಸಹ ನೀವು ಇನ್ನಷ್ಟು ಜನರು ಸೇರಿ ಕಾರ್ಕಳೋತ್ಸವ ಮಗದೊಮ್ಮೆ ಪ್ರತಿ ವರ್ಷ ಆಗುವ ಹಾಗೆ ನೀವೆಲ್ಲ ಬಂದವರೆಲ್ಲರೂ ಸಹ ನಮಗೆ ಸಹಕಾರ ಮಾಡಬೇಕು. ನಾವು ಇನ್ನೂ ಸಹ ಉತ್ಸಾಹದಲ್ಲಿ ಕಾರ್ಕಳೋತ್ಸವ 2 2025 ಮಾಡುವಾಗ ಆಗಲಿ.